ಭಾಗವತದಲ್ಲಿ ಇವತ್ತು ನಾವು ನೋಡಬೇಕಾದದ್ದು 17ನೇಯ ಶ್ಲೋಕ. ಅದಕ್ಕಿಂತ ಮುಂಚೆ 16ನೇ ಶ್ಲೋಕದಲ್ಲಿ ಈ ಕಥೆ ಬಂದದ್ದನ್ನು ನಾವೀಗಾಗಲೇ ನೋಡಿದ್ದೇವೆ. ಈ ದ್ರೌಣಿ ಅಶ್ವತ್ಥಾಮ ಮಲಗಿದ್ದ ದ್ರೌಪದಿಯ ಮಕ್ಕಳ ತಲೆ ಕತ್ತರಿಸಿದ. ಆಗ ಮಾತಾ ಶಿಶೂನಾಂ ನಿಧನಂ ಸುತಾನಾಂ, ದ್ರೌಪದಿ ಅದೆಲ್ಲವನ್ನು ಗಮನಿಸಿ ಬಹಳ ಸಂಕಟಪಟ್ಟಳು. ಸಾಂತ್ವಯನ್ನಾಹ ಕಿರೀಟಿಮಾಲಿ, ಅವಳಿಗೆ ಅರ್ಜುನ ಸಮಾಧಾನ ಹೇಳಿದ, ನೀನು ಸಂಕಟ ಪಡಬೇಡ, ಆ ಆತ ತಾಯಿ ನಮಗೆ ಇಂಥ ಅಪಕಾರ ಮಾಡಿದ ಆ ಅಶ್ವತ್ಥಾಮನನ್ನು ನಾನು ಇಲ್ಲಿಗೆ ಬಂಧಿಸಿ ಕರ್ಕೊಂಡು ಬರ್ತೇನೆ, ಅವನು ಕೊಂದು ಹಾಕಿ ಕರ್ಕೊಂಡು ಬರ್ತೇನೆ, ಅವನ ತಲೆಯ ಮೇಲೆ ಕಾಲಿಟ್ಟು, ಅವನ ಕತ್ತರಿಸಲ್ಪಟ್ಟ ತಲೆಯ ಮೇಲೆ ಕಾಲಿಟ್ಟು ನೀನು ಸಮಾಧಾನ ಮಾಡಿಕೋ, ನಿನ್ನ ಕಣ್ಣೀರಿನಲ್ಲೇ ಸ್ನಾನ ಮಾಡಿ ಶುದ್ಧಿಯನ್ನು ಮಾಡಿಕೋ ಅಂತ ಹೀಗೆಲ್ಲ ಅವನು ಸಮಾಧಾನ ಹೇಳಿದ. ಅಲ್ಲಿ ಭಾಗವತ ತಾತ್ಪರ್ಯ ಇತ್ತು, ಅದನ್ನು ಕೂಡ ನಾವು ನೋಡಿದ್ದೇವೆ. ಇತಿಪ್ರಿಯಾಂ ವಲ್ಗು ವಿಚಿತ್ರ ಜಲ್ಪೈಹಿ, ಇವತ್ತು ನಾವು ನೋಡಬೇಕಾದ ಶ್ಲೋಕ ಇದು. ಇತಿಪ್ರಿಯಾಂ ವಲ್ಗು ವಿಚಿತ್ರ ಜಲ್ಪೈಹಿ ಸ ಸಾಂತ್ವಯಿತ್ವ ಅಚ್ಯುತ ಮಿತ್ರಸೂತಃ ಅಭ್ಯದ್ರವದ್ದಂಶಿತ ಉಗ್ರಧನ್ವ ಕಪಿಧ್ವಜೋ ಗುರುಪುತ್ರಂ ರಥೇನ. ತನ್ನ ಪತ್ನಿ ದ್ರೌಪದಿಯನ್ನು ನಾನಾ ರೀತಿಯಾದ ಸಮಾಧಾನದ ಮಾತುಗಳಿಂದ ಅವನು ಸಮಾಧಾನಪಡಿಸಿದ. ಮುಂದೆ ಅಭ್ಯದ್ರವತ್ ದಂಶಿತ, ಕವಚವನ್ನು ಮೈಗೆ ಕಟ್ಟಿಕೊಂಡು ಕೈಯಲ್ಲಿ ತನ್ನ ಗಾಂಡೀವ ಧನಸ್ಸನ್ನು ತಗೊಂಡು ಕಪಿಧ್ವಜ ಉಳ್ಳ ತನ್ನ ರಥವನ್ನೇರಿ ಆ ಗುರುಪುತ್ರನಾದ ಅಶ್ವತ್ಥಾಮನನ್ನು ಬೆನ್ನಟ್ಟಿದ. ಅಚ್ಯುತ ಮಿತ್ರಸೂತಃ ಅಂತ ಒಂದು ವಿಶೇಷಣ ಅರ್ಜುನನಿಗೆ. ಅಚ್ಯುತನೇ ಇವನಿಗೆ ಮಿತ್ರನೂ ಹೌದು, ಸೂತನೂ ಹೌದು. ಅಂಥದ್ದೊಂದು ಭಾಗ್ಯ ಒಂದು. ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡ್ತಾರೆ ಈ ಶ್ಲೋಕವನ್ನು ಅಂತ ಅನ್ನೋದನ್ನು ನೋಡೋಣ. ಸಹ ಕಪಿಧ್ವಜ ಇತಿ ವಲ್ಗವ, ಮನೋಹರವಾದ ಮಾತುಗಳಿಂದ ಆ ದ್ರೌಪದಿಗೆ ಸಮಾಧಾನ ಹೇಳಿದ. ಆಮೇಲೆ ಗುರುಪುತ್ರ ಅಶ್ವತ್ಥಾಮನನ್ನು ಬೆನ್ನಟ್ಟಿದ. ಅಚ್ಯುತ ಏವ ಮಿತ್ರಂ ಅನಿಮಿತ್ತ ಬಂಧು ಸೂತಃ ಯಂತಾಚ ಯಸ್ಯ ಸಹ ತಥೋಕ್ತಃ. ಈ ಅರ್ಜುನನಿಗೆ ಆ ಭಗವಂತನೇ, ನಾಶರಹಿತನಾದ ಭಗವಂತನೇ, ಅವನು ನಾಶರಹಿತನಾದ, ಚತುರ್ವಿಧ ನಾಶರಹಿತ. ಅನಿತ್ಯತ್ವಂ ದೇಹಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇಸ್ತದ. ಘಟಪಟಾದಿಗಳಿಗಿದ್ದಂತೆ ನಾಶವೂ ಇಲ್ಲ, ದೇಹಹಾನಿಯೂ ಇಲ್ಲ, ದುಃಖ ಪ್ರಾಪ್ತಿ ಅನ್ನುವ ನಾಶವೂ ಇಲ್ಲ, ಅಪೂರ್ಣತ ಅನ್ನುವ ನಾಶವೂ ಇಲ್ಲ. ಇಂಥ ಸರ್ವವಿಧ ನಾಶರಹಿತನಾದ ಅರ್ಜುನ ಬೆಂಗಾವಲಾಗಿ ಅರ್ಜುನನಿಗೆ ಇದ್ದಾನೆ. ಅಂಥ ಕೃಷ್ಣ ಬೆಂಗಾವಲಾಗಿ ಅರ್ಜುನನಿಗಿದ್ದಾನೆ. ಕೇವಲ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಒಟ್ಟಾರೆ ಜೀವನದಲ್ಲೇ ಅರ್ಜುನನಿಗೂ ಅವನ ಎಲ್ಲ ಸಹೋದರರಿಗೂ, ನಾನು ಈ ಭೂಮಿಯಲ್ಲಿರುವವರೆಗೂ ಪಾಂಡವರಿಗೆ ಏನೂ ಆಗದೆ ಅಂತ ನೋಡಿಕೊಳ್ಳುವ ಹೊಣೆ ನನ್ನದು ಅಂತ ತೋರಿಸಿ ಅದರಂತೆ ನಡೆದುಕೊಂಡಂಥ ಮಿತ್ರನೂ ಹೌದು, ಸೂತನೂ ಹೌದು. ಮಿತ್ರ ಅನ್ನುವುದನ್ನೇ ವಿಜಯಧ್ವಜರು ಅನಿಮಿತ್ತ ಬಂಧು. ಉಳಿದವರಿಗೆ ಮಿತ್ರರು ಬೇರೆ ಬೇರೆ ಕಾರಣಗಳಿಂದ ಮಿತ್ರರು. ಈ ಅರ್ಜುನನಿಗೆ ಮಾತ್ರ ಭಗವಂತ ಅನಿಮಿತ್ತ ಬಂಧು, ಬೇರೆ ಯಾವುದೇ ನಿಮಿತ್ತವಿಲ್ಲ, ಲೌಕಿಕ ನಿಮಿತ್ತವಿಲ್ಲದೆ ಬಂಧು ಆಗಿದ್ದಾನೆ. ಹಾಗೆ ಸಾರಥಿಯೂ ಕೂಡ ಆಗಿದ್ದಾನೆ. ಇಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಅವನೇ ಅನಿಮಿತ್ತ ಬಂಧು, ಅವನೇ ಮುನ್ನಡೆಸುವವನು ಕೂಡ ಅವನೇ ಯಾವತ್ತು. ಧನುಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಟ ವಿಜಯಧ್ವಜರು ಹೇಳುವಂತೆ. ವಲ್ಗವ, ಯಾದವಾರ್ಯರು ಹೇಳ್ತಾರೆ, ಅಚ್ಯುತ ಏವ ಕೃಷ್ಣ ಏವ ಮಿತ್ರಂ ಸೂತಶ್ಚ, ಅಲ್ಲಿ ವಿಶೇಷ ಅಂಶ ಇಲ್ಲ. ಅನಿಮಿತ್ತ ಬಂಧು ಅಂತ ವಿಜಯಧ್ವಜರು ಏನು ಹೇಳಿದರು ಅದಷ್ಟನ್ನು ನಾವು ನೋಡಿ ಮುಗಿಸಿದ್ದೀವಿ. ತಮ್ಮ ಆಪತಂತಂ ಸ ವಿಲೋಕ್ಯ ದೂರಾತ್ ಕುಮಾರ ಉದ್ವಿಗ್ನಮನಾರಥೇನ ಪರಾದ್ರವತ್ ಪ್ರಾಣಪರೀಪ್ಸುರ್ವ್ಯಾಂ ಯಾವದ್ಗಮಂ ರುದ್ರಭಯಾದ್ ಯಥಾರ್ಕಿಹಿ ಅಂತ ಮುಂದೆ 18ನೇ ಶ್ಲೋಕ. ಕುಮಾರ, ಆ ಎಳೆ ಮಕ್ಕಳನ್ನು ಕೊಂದು ಪಾಪ ಕಟ್ಟಿಕೊಂಡಂಥ ಅದು ಅಶ್ವತ್ಥಾಮ ಭೂಮಿಯಲ್ಲಿ ರಥದಿಂದ ಕೆಳಗಿಳಿದು ಭೂಮಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಓಡ್ಲಿಕ್ಕೆ ತೊಡಗಿದೆ. ತನಗೆಷ್ಟು ಶಕ್ತಿ ಇತ್ತೋ ಅಷ್ಟೆಲ್ಲ ಓಡ್ಲಿಕ್ಕೆ ತೊಡಗಿದೆ. ಆಪತಂತಂ ಅರ್ಜುನಂ ದೂರಾದ್ ವಿಲೋಕ್ಯ, ಬೆನ್ನಟ್ಟಿ ಬರ್ತಿದ್ನಲ್ಲ ಅರ್ಜುನ, ಅವನನ್ನು ನೋಡಿ ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಅದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಪ್ರಾಣ ಭಯಾದ್ ಯಥಾ ಅರ್ಕಿಹಿ ಅಂತ, ಆರ್ಕಿಹಿ ಅಂತ. ಅರ್ಕ ಅಂದರೆ ಸೂರ್ಯ, ಆ ಸೂರ್ಯನ ಮಗ ಶನಿ. ಆ ಶನೈಶ್ಚರ ಒಂದು ಸರಿ ರುದ್ರನ ಭಯದಿಂದ ಎಲ್ಲೋ ಓಡಿ ತಪ್ಪಿಸ್ಕೊಳ್ಬೇಕಾದಂಥ ಪ್ರಸಂಗ ಬಂದಿತ್ತು. ಹಾಗೊಂದು ಪುರಾಣದ ಕಥೆ ಇದೆ ಅಂತ ಹೇಳ್ತಾರೆ ವಿಜಯಧ್ವಜರು.
ನಾವು ಅದನ್ನು ಹುಡುಕಿ ನೋಡಿದ್ರು ಕೂಡ ನಮಗೇನು ಆ ಕಥೆ ಸಿಕ್ಕಿಲ್ಲ. ಅಂತೂ ಹಾಗೊಂದು ಕಥೆ. ಪುರಾ ಯಥಾ ರುದ್ರಸ್ಯ ತೃತೀಯ ನೇತ್ರಸ್ಯ ತೇಜಸಃ ಭಯಾತ್. ರುದ್ರನ ಅದರಲ್ಲೂ ಅದನ್ನ ಹಣೆಗಣ್ಣೇನಿದೆ ಅದರ ಭಯದಿಂದ ಸೂರ್ಯನ ಪುತ್ರನಾದ ಈ ಶನಿ ಓಡಿ ಹೋದ. ಅದು ಹೇಗೋ ಹಾಗೆ. ಆದರೆ ಈ ಪಾಠದ ಬಗ್ಗೆನೇ ಯಥಾರ್ಕಿಹಿ, ಅರ್ಕ ಅಂದರೆ ಸೂರ್ಯ, ಸೂರ್ಯನ ಮಗ ಆರ್ಕೆ. ಈ ಪಾಠದ ಬಗ್ಗೆನೇ ವಿಜಯಧ್ವಜರು ಮತ್ತು ಯಾದವಾರ್ಯರು ಅವರಿಗೆ ಪೂರ್ಣ ನಿರ್ಣಯ ಇರುವಂತೆ ಕಾಣಿಸೋದಿಲ್ಲ. 2-3 ಪಾಠಗಳನ್ನು ಅವರೇ ಹೇಳಿದ್ದಾರೆ. ಯಥಾ ಕಹ ಇತಿ ಕೇಚಿತ್ ಪಠಂತಿ. ಯಥಾ ಆರ್ಕಿಹಿ ಅಂತ ಒಂದು ವಿಚಾರ ಬೇರೆ, ಯಥಾ ಕಹ ಅಂತ ಇನ್ನೊಂದು ಪಾಠ ಇದೆ. ಕ ಅಂದರೆ ಇವರು ರುದ್ರ ಭಯಾದ್ ಯಥಾ ಕಹ ಕೋ ಬ್ರಹ್ಮೇತಿ ಸಮಾಖ್ಯಾತಃ. ಕ ಅಂದರೆ ಬ್ರಹ್ಮ. ಈ ರುದ್ರ ಚತುರ್ಮುಖ ಬ್ರಹ್ಮನ 5ನೇ ತಲೆಯನ್ನು ಅಪಹರಿಸಲಿಕ್ಕೆ ಅಂತ ಬಂದಲ್ಲ, ಆಗ ಆತ ಹೇಗೆ ಓಡಿ ಹೋದ್ನೋ ಬ್ರಹ್ಮ, ಹಾಗೆ ಇವನು ಕೂಡ ಓಡಿ ಹೋದ, ಅಶ್ವತ್ಥಾಮನು ಕೂಡ ಓಡಿ ಹೋದ ಅಂತ. ಅಸುರ ಜನ ಮೋಹನಾಯ ಇತಿ ಜ್ಞಾತವ್ಯಂ ಅಂತ ಒಂದು ಕಥೆ. ಬ್ರಹ್ಮ ಓಡಿ ಹೋದಿದ್ದಾಕೆ ಅಸುರ ಜನ ಮೋಹನಕ್ಕಾಗಿ. ಇಲ್ಲಿ ಅಶ್ವತ್ಥಾಮ ಓಡಿ ಹೋಗಿದ್ದ ಹಾಗೆ ಅಂತ ಏನಲ್ಲ, ಅಂತೂ ಆ ದೃಷ್ಟಾಂತವನ್ನು ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಯಥಾ ಕಹ ಅಂತ ಪಾಠ ಇಟ್ಕೊಳ್ಳೋದ್ರಲ್ಲಿ ಒಂದು ಸ್ವಾರಸ್ಯನೂ ಕೂಡ ಇದೆ. ರುದ್ರ ಚತುರ್ಮುಖ ಬ್ರಹ್ಮನಿಗಿಂತ ಸಣ್ಣವನು ತಾರತಮ್ಯದಲ್ಲಿ. ಆದರೆ ಒಂದು ಪ್ರಸಂಗ ಬಂದಾಗ ಬ್ರಹ್ಮ ಆ ರುದ್ರ ತನ್ನನ್ನು ಬೆನ್ನಟ್ಟಿ ಬರ್ತಾ ಇರೋದನ್ನು ನೋಡಿ ಅಲ್ಲಿಂದ ಧಾವಿಸಬೇಕಾಯಿತು. ಹಾಗೆ ಇಲ್ಲೂ ಕೂಡ ಅಶ್ವತ್ಥಾಮನಿಗಿಂತ ತಾರತಮ್ಯದಲ್ಲಿ ಅರ್ಜುನ ಸಣ್ಣವನು. ಅವನು ಬೆನ್ನಟ್ಟಿ ಬಂದಾಗ ಅವನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಅಶ್ವತ್ಥಾಮ ಹಾಗೆ ಧಾವಿಸಬೇಕಾಯಿತು. ಉದ್ವಿಗ್ನ ಮನಾಹ ಅಂದರೆ ಕಂಪಿತ ಹೃದಯ, ಇದೇ ನಡುಗಿತ್ತು ಅಂತ ಹೇಳ್ತಾರೆ ಯಾದವಾರ್ಯರು. ಪ್ರಾಣಗಳನ್ನು ರಕ್ಷಿಸಲಿಕ್ಕೋಸ್ಕರ ಓಡಿ ಹೋದ. ಕಹ ಅಂದರೆ ಬ್ರಹ್ಮ. ರುದ್ರ ಭಯಾತ್ ಸ್ವೀಯ ಪಂಚಮ ಶಿರಶ್ಛೇದಾರ್ಥಮಾಗತಸ್ಯ ರುದ್ರಸ್ಯ ಭಯಾತ್ ಅಂತ ಯಾದವಾರ್ಯರು ಕೂಡ ಅದೇ ಪಾಠ ತಗೊಂಡಿದ್ದಾರೆ. ಆರ್ಕಿ ರೀತಿ ಪಾಠೆ. ಒಂದು ವೇಳೆ ಪಾಠವೇ ಬೇರೆ ಇದ್ದರೆ, ಆರ್ಕಿ ಅಂತಿದ್ರೆ ಅರ್ಕಸೂನು ಶನೈಶ್ಚರ ರುದ್ರಸ್ಯ ತೃತೀಯ ನೇತ್ರ ತೇಜಸಃ ಭಯಾತ್. ಅವನು ಹೇಗೆ ಓಡಿ ಹೋದ್ನೋ ಹಾಗೆ. ಇತಿ ಪುರಾಣಾಂತರೇ ಪ್ರಸಿದ್ಧಂ. ಅರ್ಕಃ ಅಂತಲೇ ಕೆಲವು ಕಡೆ ಪಾಠ ಇದೆ. ಅರ್ಕ ಅಂದರೆ ಸೂರ್ಯ ಅಂತಲೇ ಅರ್ಥ ಆಗಿಬಿಡ್ತದೆ. ಆ ಪಾಠ ಇದ್ದರೆ ಇನ್ನೊಂದು ಕಥೆ ಹೇಳಬೇಕು ಅದಕ್ಕೆ ಅಂತ ಯಾದವಾರ್ಯರು ಎಲ್ಲೋ ಪುರಾಣದಲ್ಲಿ ಬಂದ ಕಥೆಯನ್ನು ಉದ್ಧರಿಸ್ತಾರೆ. ಅದಕ್ಕೇನು ಹಿನ್ನೆಲೆ ಅಂದರೆ, ವಿದ್ಯುನ್ಮಾಲಿ ಅಂತ ಒಬ್ಬ ರಾಕ್ಷಸ, ಅವನು ರುದ್ರ ಕೊಟ್ಟಂಥ ಬಂಗಾರದ ವಿಮಾನವನ್ನು ಏರಿ ಸಂಚಾರ ಮಾಡ್ತಾ ಇದ್ದ ಎಲ್ಲ ಕಡೆ. ಒಂದು ಕಡೆ ಸೂರ್ಯನ ಬೆನ್ನ ಹಿಂದೆ ಹೋದ, ಸೂರ್ಯನನ್ನು ಹಿಂಬಾಲಿಸಿದ. ವಿಮಾನ ದೀಪ್ತ್ಯ ರಾತ್ರಿಂ ವಿಲೋಪಿತವಾನ್. ಸೂರ್ಯ ಉದಯಿಸಿದಾಗ ಹಗಲಾಗ್ತದೆ, ಹೋದಾಗ ರಾತ್ರಿ ಆಗ್ತದೆ ನಮ್ಗೆ ಗೊತ್ತಿದೆ. ಆ ಸೂರ್ಯ ಅಸ್ತಂಗತನಾದ ಮೇಲೂ ಕೂಡ ಇವನು ಸ್ಪರ್ಧೆಯಿಂದ ಸೂರ್ಯನ ಬೆನ್ನಟ್ಟಿ ಹೋಗಿ ಆ ಹಗಲನ್ನೆಲ್ಲ ರಾತ್ರಿ ಮಾಡಿಬಿಟ್ಟ, ರಾತ್ರಿ ಆಗದೇ ಇರುವಂತೆ ಮಾಡಿಬಿಟ್ಟ. ತಥೋ ಅರ್ಕೇಣ ತದ್ವಿಮಾನ ಪಾತಿತಂ. ಆಗ ಸೂರ್ಯ, ಹಗಲು ರಾತ್ರಿಗಳನ್ನು ಮಾಡಬೇಕಾದ ಶಕ್ತಿ ಇದ್ದವನು ಸೂರ್ಯ, ಆ ಜವಾಬ್ದಾರಿ ಇದ್ದವನು, ಅವನು ಆ ವಿಮಾನವನ್ನು ಬೀಳಿಸಿಬಿಟ್ಟ, ಆ ಸುವರ್ಣದ ವಿಮಾನವನ್ನು ಬೀಳಿಸಿಬಿಟ್ಟ. ಅದನ್ನು ನೋಡಿ ರುದ್ರ ಕುಪಿತನಾದ. ನನ್ನ ಭಕ್ತ ಆ ವಿದ್ಯುನ್ಮಾಲಿ ಅನ್ನುವ ರಾಕ್ಷಸನಿಗೆ ನಾನು ವಿಮಾನ ಕೊಟ್ಟಿದ್ದೆ, ನೀನು ಆ ವಿಮಾನವನ್ನು ಬೀಳಿಸಿದೆಯಲ್ಲ ಅಂತ ರುದ್ರ ಸೂರ್ಯನನ್ನು ಬೆನ್ನಟ್ಟಿದ. ಇತಿ ವಾಮನ ಪುರಾಣೇ ಪ್ರಸಿದ್ಧಂ. ವಾಮನ ಪುರಾಣದಲ್ಲಿ ಬಂದ ಕಥಾ ಒಂದು ಹೀಗಿದೆ ಅಂತ ಯಾದವಾರ್ಯರು ಹೇಳ್ತಾರೆ. ಅಂತೂ ಹೀಗೆ ಅಲ್ಲಿ ಬಂದಿರುವಂಥ ಕಥಾ. ಯದಾ ಅಶರಣಮಾತ್ಮಾನಂ ಐಕ್ಷತ ಶ್ರಾಂತವಾಹನಂ. ಮುಂದೆ 19ನೇ ಶ್ಲೋಕ. ನನಗಿನ್ಯಾರೂ ರಕ್ಷಕರಿಲ್ಲ ಅಂತ ಗೊತ್ತಾಯಿತು ಆ ಅಶ್ವತ್ಥಾಮನಿಗೆ. ಅಸ್ತ್ರಂ ಬ್ರಹ್ಮಶಿರೋ ನಾಮ ಮೇನೆ ಆತ್ಮತ್ರಾಣಂ ದ್ವಿಜಾತ್ಮಜಃ. ನನಗಿನ್ನು ರಕ್ಷಕ ಆ ಬ್ರಹ್ಮಶಿರಸ್ ಅನ್ನುವ ಅಸ್ತ್ರ, ಬ್ರಹ್ಮಾಸ್ತ್ರ ಅನ್ನುವುದೇ ಅಸ್ತ್ರ ಅಂತ ಅವನಿಗೆ ಗೊತ್ತಾಯಿತು. ಬ್ರಹ್ಮಾಸ್ತ್ರಕ್ಕೆ ನಾವು ಕಳೆದ ದಿವಸ ಅದನ್ನು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡಿದ್ದೇವೆ. ಬ್ರಹ್ಮಾಸ್ತ್ರಕ್ಕೆ ಗಾಯತ್ರಿಯೇ ಮಂತ್ರ. ಅದಕ್ಕೆ ಚತುರ್ಮುಖ ಬ್ರಹ್ಮ ಮತ್ತು ಅವನ ಪಟ್ಟಕ್ಕೆ ಮುಂದೆ ಬರುವಂಥ ಮುಖ್ಯ ಪ್ರಾಣ ಅದರ ಅಭಿಮಾನಿ, ಆ ಮಂತ್ರದ ಅಭಿಮಾನಿ, ಹಾಗೆ ಅಸ್ತ್ರದ ಅಭಿಮಾನಿ ಕೂಡ. ಬ್ರಹ್ಮಶಿರೋ ನಾಮ ಅಸ್ತ್ರಂ ಬ್ರಹ್ಮಾಸ್ತ್ರಂ. ವಿಜಯಧ್ವಜರ ವ್ಯಾಖ್ಯಾನ ಇದು. ನಾನು ಪಲಾಯನಮೇವ ರಕ್ಷಕಂ. ಓಡಿ ಹೋಗೋಣ ಅಂದರೆ ಶ್ರಾಂತವಾಹನಂ. ತನಗೂ ಓಡ್ಲಿಕ್ಕೆ ಆಗ್ತಾ ಇಲ್ಲ, ಸಾಕು ದಣಿವಾಗಿದೆ, ಕುದುರೆಗಳಿಗೂ ಶಕ್ತಿ ಇಲ್ಲದಂತಾಗಿದೆ. ಆತ್ಮತ್ರಾಣಂ ದ್ವಿಜಾತ್ಮಜ ಇತಿ ಬ್ರಹ್ಮಾಸ್ತ್ರ ಸಿದ್ಧಿ ಸೂಚಕಂ. ದ್ವಿಜಾತ್ಮಜ ಅಂತ ಯಾಕೆ ಹೇಳಿದರು? ದ್ರೋಣನ ಮಗ. ದ್ರೋಣನ ಮಗ ಆದ್ದರಿಂದ ಅವನಿಗೆ ಆ ಅಸ್ತ್ರ ಸಿದ್ಧ ಆಗಿತ್ತು. ಅಸ್ತ್ರ ಸಿದ್ಧ ಆಗಿದ್ದರಿಂದ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹೊರಟ. ಅಥ ಉಪಸ್ಪೃಶ್ಯ ಸಲೀಲಂ.
ಒಂದು ಕಡೆ ಕೂತ್ಕೊಂಡು ಆಚಮನ ಮಾಡಿದ. ಸಂದಧೆ ಅಸ್ತ್ರಂ ಸಮಾಹಿತ ಅಜಾನನ್ನಪಿ ಸಂಹಾರಂ ಪ್ರಾಣಕೃತ್ಸೆ ಉಪಸ್ಥಿತ. ಆ ಬ್ರಹ್ಮಾಸ್ತ್ರವನ್ನು ಅವನು ಪ್ರಯೋಗ ಮಾಡಲಿಕ್ಕೆ ತೊಡಗಿದ. ಆ ಮಹಾಭಾರತದಲ್ಲಿದೆ, ಒಂದು ಹುಲ್ಲಿನ ಕಡ್ಡಿಯಲ್ಲಿ ಆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿದ ಅಂತ. ಅಜಾನನ್ನಪಿ ಸಂಹಾರಂ, ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದು ಅಂತ ಹೇಗೆ ಅಂತ ಗೊತ್ತಿತ್ತು, ಆದರೆ ಅದನ್ನು ಉಪಸಂಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅವನಿಗೆ. ಪ್ರಾಣಕೃತ್ಸೆ ಉಪಸ್ಥಿತಿ, ದೊಡ್ಡ ಕಷ್ಟ ಬಂದಾಗ ಮಾಡಬೇಕಾದದ್ದು. ಅಂತೂ ಇವನಿಗಂತೂ ಕಷ್ಟ ಬಂದಿತ್ತಲ್ಲ, ದೊಡ್ಡ ಸಮುದಾಯಕ್ಕೆ ಮಹಾಹಾನಿಯಾಗುವ ಪ್ರಸಂಗ ಇದ್ದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು. ಇವನು ತಾನೊಂದು ತಪ್ಪು ಎಸಗಿ ಆ ತಪ್ಪನ್ನು ಮಾಡಿದ್ರಿಂದ ಭಯಪಟ್ಟು ತನ್ನ ಜೀವ ಉಳಿಸ್ಕೊಳ್ಳಿಕ್ಕಾಗಿ ಇಷ್ಟನ್ನೆಲ್ಲ ಮಾಡ್ತಿದ್ದಾನೆ. ಅಂತೂ ಮಾಡ್ತಿದ್ದಾನೆ. ತತಃ ಪ್ರಾದುಷ್ಕೃತಂ ತೇಜ, ಬ್ರಹ್ಮಾಸ್ತ್ರ ಪ್ರಯುಕ್ತ ಆದ ಕೂಡಲೇ ಎಲ್ಲ ಕಡೆ ಭಯಾನಕವಾದ ತೇಜಸ್ಸು, ಬೆಂಕಿ ಎಲ್ಲ ಕಡೆ ಕಾಣಿಸ್ಕೊಂಡಿತ್ತು, ಎಲ್ಲ ದಿಕ್ಕುಗಳಲ್ಲಿ. ಪ್ರಾಪತ ತದಭಿಪ್ರೇಕ್ಷ ವಿಷ್ಣು ಜಿಷ್ಣುರ್ವಾಚ, ಆ ಬೆಂಕಿ ಏನು ಎಲ್ಲ ಕಡೆ ಕಾಣಿಸ್ಕೊಂಡಿತ್ತು ಅದನ್ನು ನೋಡಿಯೇ ಅರ್ಜುನ ಹೇಳಿದ ಮಾತದು, ನಾನೀಗ ಮಂಗಲಾಚರಣದಲ್ಲಿ ಹೇಳಿದ್ದು. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ, ಎಲ್ಲ ಭಕ್ತರಿಗೂ ಭಯವನ್ನು ಪರಿಹಾರ ಮಾಡಬೇಕಾದವನು ನೀನು. ಬ್ರಹ್ಮಾಸ್ತ್ರದ ಬೆಂಕಿಯಿಂದ ಬೇಯ್ತಾ ಇರುವ ನಮ್ಮನ್ನು ಕಾಪಾಡಬೇಕಾದವನು ನೀನೇ. ಅದಲ್ಲದೆ ದಶ್ಯಮಾನಾಂ ಅಪವದ್ಗೋಸಿ ಸಂಸ್ಕೃತೆ, ಸಂಸಾರವೆಂಬ ಬೆಂಕಿಯಲ್ಲಿ ಬೇಯ್ತಾ ಇರುವವರಿಗೂ ತಂಪು ಕೊಡಬೇಕಾದವನು ನೀನೇ, ಅದರಿಂದ ಕಾಪಾಡು ಅಂತ ಅಲ್ಲಿ ಬಂದಿರುವಂಥ ಮಾತು. ಕೃಷ್ಣ ಅಂದರೆ ಸದಾ ಆನಂದಾತ್ಮಕನಾದವನು. ಕೃಷಿದ್ ಭೂವಾಚಕ ಶಬ್ದ ನಶ್ಯ ನಿರ್ವೃತ್ತಿವಾಚಕ ಅಂತ ಮಹಾಭಾರತದ ಉದ್ಯೋಗ ಪರ್ವ. ಕೃಷ್ ನ ಅನ್ನುವಲ್ಲಿ, ಕೃಷ್ ಅಂದರೆ ಭೂಮಿ, ನ ಅಂದರೆ ಆನಂದ, ದುಃಖದ ಪರಿಹಾರ. ಅದನ್ನು ಕೊಡಲಿಕ್ಕಾಗೇ ಬಂದವನು ಈ ಭಗವಂತ. ಅದನ್ನು ಸದಾನಂದಾತ್ಮಕ ಅಂತ ವಿಜಯಧ್ವಜರು ನೆನಪು ಮಾಡ್ಕೊಂಡಿದ್ದಾರೆ. ಕೃಷ್ಣ ಅದಲ್ಲದೆ ದುಃಖ ಕರ್ಷಣಶೀಲ ಬೇರೆ, ಕರ್ಷಣ ಮಾಡ್ತಾನೆ. ಕರ್ಷಣ ಮಾಡುವುದಂದರೆ ದುಃಖವನ್ನು ಪರಿಹಾರ ಮಾಡುವ ಶಕ್ತಿ ಇದ್ದವನು. ಸಂಸಾರದಿಂದ ಹುಟ್ಟಿದ ತಾಪ ಎಂಬ ಅಗ್ನಿಯಿಂದ ಯಾರು ಬೇಯ್ತಾ ಇದ್ದಾರೆ ಅವರಿಗೆ ನೀನೇ ಅಪವರ್ಗ, ಅಂದರೆ ಮೋಕ್ಷ ಕೊಟ್ಟು ದುಃಖ ಪರಿಹಾರ ಮಾಡುವಂಥವನು. ಅಪವರ್ಗದಾತ ಮೋಕ್ಷದಾತೆ ಇತ್ಯರ್ಥ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸ್ತಾರೆ. ಹೀಗೆ ಆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡಿರೋ ವ್ಯಾಖ್ಯಾನಗಳನ್ನು 22ನೇ ಶ್ಲೋಕದವರೆಗೆ ನಾವು ನೋಡಿದ್ವಿ. ಇದೇ ಶ್ಲೋಕಗಳಿಗೆ ವೀರರಾಘವೀಯ, ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ನಾವೀಗ ನೋಡೋಣ. ಸಾಮಾನ್ಯವಾಗಿ ಮೊದಲು ವೀರರಾಘವರ, ಶ್ರೀಧರರ ವ್ಯಾಖ್ಯಾನಗಳನ್ನು ನೋಡಿ ಅಲ್ಲಿರುವ ಅಸ್ವಾರಸ್ಯವನ್ನು ಗಮನಿಸಿ ಆಮೇಲೆ ನಾವು ವಿಜಯಧ್ವಜರ ವ್ಯಾಖ್ಯಾನಗಳನ್ನು ನೋಡ್ತಿದ್ವಿ. ಇವತ್ತು ಪ್ರಸಂಗಾನುಸಾರವಾಗಿ ಮೊದಲೇ ವಿಜಯಧ್ವಜರ ವ್ಯಾಖ್ಯಾನಗಳನ್ನೇ ನೋಡಿ ಮುಗಿಸಿದ್ದೀವಿ. ಅಚ್ಯುತಯೇವ ಮಿತ್ರಂ ಸೂತಶ್ಚ, ಅಷ್ಟೇ ಅರ್ಥ ಬರೆದಿದ್ದಾರೆ, ವಿಶೇಷ ಅರ್ಥ ಏನು ಅವ್ರು ಬರೆದಿಲ್ಲ. ಯಾವದ್ಗಮಂ, ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ದೂರ ಓಡಿದ. ಇಲ್ಲಿ ಅರ್ಕ ಇತಿ ವಾಮನ ಪುರಾಣ ಕಥಾ ಸೂಚಿತ ಅಂತ ಯಾದವಾರ್ಯನ ಕಥೆ ಹೇಳಿದ್ರಲ್ಲ, ಅದನ್ನು ಈ ಶ್ರೀಧರರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ವ್ಯಾಖ್ಯಾನವನ್ನು ಗಮನಿಸಿ ಮುಂದಿನವರು ಅಂಥ ಕಥಾವನ್ನು ತಗೊಂಡಿದ್ದಾರೆ. ಉರ್ವ್ಯಾಂ ಪ್ರಾದ್ರವತ್ ಫಲಾಯಿತಃ ಕಹ ಬ್ರಹ್ಮ ಮೃಗೋ ಭೂತ್ವ ಸುತಾಂ ವ್ಯಬ್ಧುಮುದ್ಯತ ಸನ್ ರುದ್ರಸ್ಯ ಭಯಾದ್ ಯಥಾ ಪಲಾಯತೆ ಸ್ಮ. ಸ್ವಲ್ಪ ವ್ಯಾಖ್ಯಾನ ಬದಲಿದೆ ಶ್ರೀಧರರ ವ್ಯಾಖ್ಯಾನದಲ್ಲಿ ಕಾಣಿಸುವಂಥದ್ದು. ಈ ಚತುರ್ಮುಖ ಬ್ರಹ್ಮ ಮೃಗೋಭೂತ್ವ, ಜಿಂಕೆಯ ರೂಪವನ್ನು ತಾಳಿ ತನ್ನ ಮಗಳೇ ಆದಂಥ ಸರಸ್ವತಿಯನ್ನು ಕೂಡಲಿಕ್ಕೆ ತೊಡಗಿದ ಅಂತ. ಆವಾಗ ರುದ್ರ ಅದನ್ನು ನೋಡಿ ಕುಪಿತನಾಗಿ ಈ ಚತುರ್ಮುಖ ಬ್ರಹ್ಮನ ಬೆನ್ನಟ್ಟಿದ ಅಂತ ಹೀಗೊಂದು ಕಥಾ. ಇದಕ್ಕೆ ಶಿವ ಅವನನ್ನು ಬೆನ್ನಟ್ಟಿದ್ನೋ ಇಲ್ವೋ, ಆದರೆ ಚತುರ್ಮುಖ ಬ್ರಹ್ಮ ಮಾತ್ರ ಸರಸ್ವತಿಯ ಜೊತೆಗೆ ನಾನಾ ಪ್ರಾಣಿಗಳ ರೂಪದಲ್ಲಿ ಸಮಾಗಮ ಮಾಡಿದ ಅಂತನ್ನೋದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅದರ ಭಾಷ್ಯದಲ್ಲಿ ಎಲ್ಲ ಕಡೆ ಕಂಡು ಬರ್ತದೆ. ಇವನು ವೃಷಭನಾದ, ಅವಳು ಗೋವಾದಳು, ಆವಾಗೆಲ್ಲ ಗೋ ಪ್ರಾಣಿಗಳು ಹುಟ್ಟಿದವು. ಇವನು ಜಿಂಕೆಯ ರೂಪವನ್ನು ತಾಳಿದ, ಅವಳು ಹೆಣ್ಣು ಜಿಂಕೆಯ ರೂಪವನ್ನು ತಾಳಿದ್ಲು ಅಂತ ಹೀಗೆ ಬೃಹದಾರಣ್ಯಕ ಉಪನಿಷತ್ತು ಅದರ ಭಾಷ್ಯದಲ್ಲಿ ಆ ಕಥಾ ಎಲ್ಲ ಇದೆ. ಇದು ಒಂದು ಕಥೆಯನ್ನು ಶ್ರೀಧರರು ಹೇಳಿದ್ದಾರೆ. ಇನ್ನೊಂದು ಕಥೆ ವಿದ್ಯುನ್ಮಾಲಿ ಎನ್ನುವ ರಾಕ್ಷಸನು. ಸೋ ರುದ್ರಸ್ಯ ಕ್ರೂರದೃಷ್ಟ ದಂದಹ್ಯಮಾನ ಪತನ್ ವಾರಾಣಸ್ಯಾಂ ಪತಿತಃ ಲೋಕಾರ್ಕನಾಮ ಭುವಿ ವಿಖ್ಯಾತಃ ಜಾತಃ. ಈ ಸೂರ್ಯ ಆ ವಿದ್ಯುನ್ಮಾಲಿ ಅನ್ನೋ ರಾಕ್ಷಸನ ವಿಮಾನವನ್ನು ನಾಶಪಡಿಸಿದ್ನಲ್ಲ,
ಅದನ್ನು ನೋಡಿ ರುದ್ರ ಕುಪಿತನಾಗಿ ಸೂರ್ಯನ ಬೆನ್ನಟ್ಟಿದ್ನಲ್ಲ, ಅರ್ಕಃ ಪ್ರಾದ್ರವತ್. ರುದ್ರನ ಕ್ರೂರ ದೃಷ್ಟಿಗೆ ಸಿಕ್ಕು ಸುಟ್ಟು ಹೋಗಿ ಅವನು ಕಾಶಿಯಲ್ಲಿ ಬಿದ್ದ. ಇದನ್ನು ಯಾವ್ದಾರು ಹೇಳಿಲ್ಲ. ಕಾಶಿಯಲ್ಲಿ ಹೋಗಿ ಬಿದ್ದ. ವಾರಾಣಸ್ಯಾಂ ಪತಿತಃ ಲೋಲಾರ್ಕ ನಾಮ್ನ ಭುವಿ ವಿಖ್ಯಾತಃ. ಅವನಿಗೆ ಆಗ ಲೋಲಾರ್ಕ ಅನ್ನೋ ಹೆಸರು ಬಂತು ಅಂತ, ಲೋಲಾರ್ಕ ಆ ಸೂರ್ಯನಿಗೆ ಆ ಹೆಸರು ಬಂತು ಅಂತ ಶ್ರೀಧರರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಉಪಸಂಹಾರ ಗೊತ್ತಿರಲಿಲ್ಲ. ಉಪಸಂಹಾರ ಗೊತ್ತಿಲ್ಲದೆ ಹೋದರೂ ಅದನ್ನು ಪ್ರಯೋಗ ಮಾಡಿದ. ಯಾಕೆಂದರೆ ಪ್ರಾಣಕೃಚ್ಛ್ರ ಬಂದಿತ್ತು. ಮುಂದೆ ವೀರರಾಘವರ ವ್ಯಾಖ್ಯಾನ ನಾವು ಗಮನಿಸಬೇಕು, ಅವರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು. ಆಪತಂತಂ ಅರ್ಜುನಂ ದೃಷ್ಟ, ಬೆನ್ನಟ್ಟಿ ಬರುವ ಅರ್ಜುನನ ನೋಡಿ ಹೆದರಿ ಎಷ್ಟು ಸಾಧ್ಯವೋ ಅಷ್ಟು ಓಡ್ಲಿಕ್ಕೆ ತೊಡಗಿದ. ಕಹ ದಕ್ಷ ಯಥಾ ರುದ್ರಭಯ ತದ್ವತ್. ಇನ್ನೊಂದು ಕಥೆ. ಅಂದರೆ ದಕ್ಷ ಪ್ರಜಾಪತಿ ರುದ್ರನಿಗೆ ಹೆದರಿ ಓಡ್ಲಿಕ್ಕೆ ಹೋಗಿ ತೊಡಗಿದ್ನಲ್ಲ, ಆ ಥರ ಅಂತ. ದಕ್ಷ ಪ್ರಜಾಪತಿ ರುದ್ರನಿಗೆ ಅವಮಾನ ಮಾಡಿದ್ದ, ಯಜ್ಞಕ್ಕೆ ಕರೆಯದೆ. ಆವಾಗ ಸತೀದೇವಿ ಪ್ರಾಣ ಪರಿತ್ಯಾಗ ಮಾಡಿದ್ದು, ಅದೆಲ್ಲ ಗೊತ್ತಿದೆ. ಆ ಕಥೆಯನ್ನು ಈ ವೀರರಾಘವರು ಹೇಳ್ತಾರೆ. ಶ್ರೀಧರಿಯ ಅಂದರೆ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನ, ವೀರರಾಘವರದು ಅಂದರೆ ವಿಶಿಷ್ಟ ಅದ್ವೈತ ಸಂಪ್ರದಾಯದ ವ್ಯಾಖ್ಯಾನ. ರಾಧಾಕೃಷ್ಣಿ ಅಂತ ಒಂದು ವ್ಯಾಖ್ಯಾನ ಇದೆ, ಅದು ಶ್ರೀಧರಿಯ ವ್ಯಾಖ್ಯಾನವನ್ನೇ ತೊಗೊಂಡಿರ್ತದೆ, ಅದು ಅದ್ವೈತ ಸಂಪ್ರದಾಯದ್ದೇ. ಇವಿಷ್ಟು ವ್ಯಾಖ್ಯಾನಗಳನ್ನು ನೋಡುವುದಲ್ಲದೆ ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನಗಳನ್ನು ಕೂಡ ನಾವು ನೋಡ್ತಿರ್ತೇವೆ. ಹೀಗೆ ಕಹ ಅಂದರೆ ದಕ್ಷ, ಅವನು ರುದ್ರ ಭಯದಿಂದ ಓಡಿ ಹೋದ್ನಲ್ಲ, ಹಾಗೆ ಇವನು ಓಡಿ ಹೋದ ಅಂತ. ಬ್ರಹ್ಮಾಸ್ತ್ರದಿಂದಾದರೂ ಈ ಅರ್ಜುನನ ಕೊಂದು ನಾನು ಬದುಕಿ ಉಳಿಬಹುದು ಅಂತ ಅವನದೊಂದು ಆಲೋಚನೆ ಇತ್ತು. ಅದಕ್ಕಾಗಿ ಅವನು ಅದನ್ನು ಪ್ರಯೋಗ ಮಾಡಿದ ಅಂತ ಅಲ್ಲಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಶ್ರೀಧರಿಯ ವ್ಯಾಖ್ಯಾನವನ್ನು ನೋಡಿದ ಮೇಲೆ ಮತ್ತೆ ಈ ರಾಧಾಕೃಷ್ಣರ ಸುಧಾ ಅನ್ನೋ ವ್ಯಾಖ್ಯಾನವನ್ನು ನೋಡುವಂಥ ಅನಿವಾರ್ಯತೆ ಏನು ಇರೋದಿಲ್ಲ. ಕೆಲವು ಬಾರಿ ಅದನ್ನು ನೋಡ್ತಿರ್ತೇನೆ ಅಷ್ಟೆ. ರುದ್ರಭಯಾತ್ ಕಹ ಯಥಾ ಬ್ರಹ್ಮೇವ, ಈ ಕಥೆಗೋಸ್ಕರ ನೋಡೋದಷ್ಟೆ. ಚತುರ್ಮುಖ ಬ್ರಹ್ಮ ಹೇಗೆ ರುದ್ರನ ಭಯದಿಂದ ಓಡಿ ಹೋದನೋ ಹಾಗೇನೆ ಅಶ್ವತ್ಥಾಮನು ಓಡಿ ಹೋದ ಅಂತ. ಮುಂದೆ ಬ್ರಹ್ಮಶಿರಸ್ಸನ್ನು ಅಸ್ತ್ರವನ್ನು ಪ್ರಯೋಗ ಮಾಡಿದ. ತತಃ ಪ್ರಾದುಷ್ಟುತಂ ತೇಜಸ್ ಹೊರಗೆ ಬಂತು. ಆವಾಗ ಕೃಷ್ಣ ಮಹಾಭಾಗ ಭಕ್ತಾನಾಮ ಭಯಂಕರ ತ್ವಮೇಕೋ ದಶ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಅದೊಂದು ಶ್ಲೋಕ 22ನೇದ್ದು. 23ನೇ ಶ್ಲೋಕ ತ್ವಮಾದ್ಯ ಪುರುಷ ಸಾಕ್ಷಾತ್ ಈಶ್ವರ ಪ್ರಕೃತೇ ಪರಃ. ಇವತ್ತು ಆರಂಭದಲ್ಲಿ ಮಂಗಲಾಚರಣೆ ಇವೆರಡನ್ನು ಹೇಳಿ ಮಾಡಿದ್ದ ಕಾರಣ ಏನಂದರೆ ಭಗವಂತನ ಸ್ತೋತ್ರ ಆಗಬೇಕು, ಭಗವತಿಯ ಸ್ತೋತ್ರ ಆಗಬೇಕು. ಅಲ್ಲಿ 23ನೇ ಶ್ಲೋಕದಲ್ಲಿ ಪ್ರಕೃತೇ ಪರಃ ಅಂತ ಬಂತು. ಅದಕ್ಕಾಗಿ ಆ ಶ್ಲೋಕವನ್ನು ಕೂಡ ಮಂಗಲಾಚರಣದ ರೂಪದಲ್ಲಿ ಹೇಳಿದ್ದೆ. ಅಪವರ್ಗ ಅಂದರೆ ಅಪವರ್ಜಯಿತ, ಆ ಸಂಸಾರವನ್ನು ನಾಶ ಮಾಡುವವನು ನೀನು. ಪ್ರಕೃತೇ ಪರಃ ಪುರುಷ, ಪ್ರಕೃತಿಯನ್ನು ಮೀರಿದ ಪುರುಷ ನೀನು, ಆದಿ ಕಾರಣ. ಮಾಯಾಂಬಿದಸ್ಯ ಅಭಿಭೂಯ, ಆ ಮಾಯೆಯನ್ನು ಮೀರಿ ನಿಂತು ಕೈವಲ್ಯ ರೂಪೇ ಆತ್ಮನ್ನೇವ ಸ್ಥಿತಃ, ತನ್ನೊಳಗೆ ತಾನು ಪ್ರತಿಷ್ಠಿತನಾದವನು ನೀನು ಅಂತ ಶ್ರೀಧರರ ವ್ಯಾಖ್ಯಾನ. ವೀರರಾಘವರ ವ್ಯಾಖ್ಯಾನ ಹೀಗೆ ಹೇಳ್ತದೆ. ನಾನು ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ ಇತಿ ನಿರುಕ್ತ ಕೃಷ್ಣ ಶಬ್ದ ಅಂತ ಏನು ಹೇಳಿದ್ದೆ, ಅದು ಉದ್ಯೋಗ ಪರ್ವದಲ್ಲಿ ಬರುವಂಥದ್ದು. ಅದನ್ನು ವೀರರಾಘವರು ವ್ಯಾಖ್ಯಾನ ಮಾಡಿದ್ದಾರೆ ತಮ್ಮ ಶ್ಲೋಕದಲ್ಲಿ. ಕೃಷ್ಣ ಅಂತ ಶಬ್ದದ ನಿರ್ವಚನಕ್ಕೆ ಸಂಬಂಧಪಟ್ಟಂತೆ ನಾವೀಗ ಮಹಾಭಾರತದ ಉದ್ಯೋಗ ಪರ್ವ ನೋಡಿದ್ದೆ. ಅದಲ್ಲದೇ ನನಗೀಗ ಆಕಸ್ಮಿಕವಾಗಿ ನೆನಪಿಗೆ ಬಂತು, ವಿಷ್ಣು ಶಬ್ದದ ಅರ್ಥವನ್ನು ಹೇಳ್ತಾರಲ್ಲ ಐತರೇಯ ಉಪನಿಷತ್ನಲ್ಲಿ ಮತ್ತು ಐತರೇಯ ಭಾಷ್ಯದಲ್ಲಿ. ತಸ್ಯೈವ ಈತಸ್ಯ ಸಂಹಿತಾಯಿ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ. ನಕಾರೋ ಬಲಂ, ನಕಾರ ಭಗವಂತನ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಆತ ಎಲ್ಲರಿಗೂ ನಿಯಾಮಕ ಅನ್ನೋದನ್ನು ಹೇಳ್ತದೆ. ಇದು ವಿಷ್ಣು ಶಬ್ದಕ್ಕೆ ಸಂಬಂಧಪಟ್ಟಂತೆ. ಇದೇ ನಿಯಮವನ್ನು ಎಲ್ಲ ಕಡೆಯೂ ಅನುಸರಿಸ್ಕೋಬೇಕು ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವಿವರಣೆ ಇದೆ. ವರ್ಣದ್ವಯ ಸಮಾಯೋಗೆ ವಿಷ್ಣು ಶಬ್ದಸ್ಯ ಅರ್ಥಮೇವತ್ತು. ಯಾವುದೇ ಎರಡು ಅಕ್ಷರಗಳು, ಶ ಮತ್ತು ಣ ಮಾತ್ರ ಅಲ್ಲ, ಇನ್ನು ಯಾವುದೇ ಎರಡು ಅಕ್ಷರಗಳು ಎಲ್ಲೇ ಕಂಡು ಬಂದರೂ ಅವು ಹೇಳುವುದಿಲ್ಲ ಭಗವಂತನ ಮಹಿಮೆಯನ್ನೇ. ಇನ್ನಿಲ್ಲಿ ಮತ್ತೆ ಅನಾಯಾಸವಾಗಿ ವಿಷ್ಣು ಶಬ್ದದಲ್ಲಿ ಇರುವ ಶಕಾರ ನಕಾರಗಳೇ ಇಲ್ಲೂ ಬಂದಿವೆ. ಹಾಗಾಗಿ ಅದು ಆ ಭಗವಂತನ ಸರ್ವ ನಿಯಾಮಕತ್ವವನ್ನು ಮತ್ತು ಆತ ಬಲಪೂರ್ಣ ಅಂತ ಅನ್ನೋದನ್ನು ಹೇಳಿಯೇ ಹೇಳ್ತದೆ. ಮೊದಲು ಕ್ರಿಯೆ ಅಂತಿದೇನಿಲ್ಲ, ಶ ಅನ್ನೋದು ಸರ್ವ ನಿಯಾಮಕ ಅಂತ ಅರ್ಥ ಹೇಳಿದರೆ, ನ ಅನ್ನೋದು ಬಲವನ್ನು ಹೇಳಿದರೆ ಕ್ರಿಯೆ ಅನ್ನೋದು ಏನನ್ನು ಹೇಳ್ತದೆ ಅಂತ ಪ್ರಶ್ನೆ ಬರ್ತದೆ.
ಕೃ ಅನ್ನೋದು ಕೃಷಿ ವಿಲೇಖನೆ, ಕೃಷ ಆಕರ್ಷಣೆ ಅಂತ ಧಾತು ಆಗಿದ್ದರೆ ಅದಕ್ಕೆ ಕೃಷಿ ಅನ್ನೋದಕ್ಕೆ ಆಕರ್ಷಣ ಅಂತ ಅರ್ಥ ಬರ್ತದೆ. ಣ ಅಂತ ಅನ್ನೋದು ಭಗವಂತ ಬಲಸ್ವರೂಪ ಅಂತ ಅನ್ನೋದನ್ನು ಹೇಳ್ತದೆ. ಶ ಅನ್ನೋದಕ್ಕೆ ಸರ್ವನಿಯಾಮಕ ಅಂತ ಅರ್ಥ ಹೇಳಿದರೆ ಕೃ ಅಂತ ಒಂದೇ ಒಬ್ಬಂಟಿ ಆಯ್ತಲ್ಲ, ಅದಕ್ಕೆ ಏನರ್ಥ ಅಂದರೆ ಕೃ ಅನ್ನೋದು ಆ ಕೃಷಿ ವಿಲೇಖನೆ ಅನ್ನೋ ಧಾತುವಿನ ಆದ್ಯಕ್ಷರ. ಆದ್ಯಕ್ಷರ ಇಡೀ ಧಾತುವನ್ನು ಹೇಳ್ತದೆ. ಅದರಿಂದ ಈ ಜಗತ್ತನ್ನು ಆಕರ್ಷಿಸಿ ತನ್ನ ಕಡೆ ಸೆಳೆದು ಇಟ್ಟು ನಿಂತವನು. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋ ವದಂತಿ ಮುನಯ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಅಂತ ಪುರಾಣದ ಮಾತು, ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ ಮಾತು. ಯತಃ ಕರ್ಷಸಿ ದೇವೇಶ, ದೇವದೇವನೇ ಇಡೀ ಜಗತ್ತನ್ನು ಕೂಡ ನೀನು ಸೆಳೆದಿಟ್ಟಿದ್ದೀಯಲ್ಲ ನಿನ್ನ ಕಡೆ, ಆದ್ದರಿಂದ ನಿನ್ನನ್ನು ಕೃಷ್ಣ ಅಂತ ಕರೀತಾರೆ ಅಂತ. ಹೀಗೆ ಆ ಕೃಷ್ಣ ಅನ್ನೋ ಶಬ್ದಕ್ಕೆ ಬರುವ ಮಹಾಭಾರತದಲ್ಲಿ ಬರುವುದನ್ನು ವೀರರಾಘವರು ನೆನಪು ಮಾಡ್ಕೊಂಡಿದ್ದಾರೆ. ಮಹಾಬಾಹೋ, ಯಾಕೆ ಮಹಾಬಾಹೋ ಅಂತಾರೆ ಅಂದರೆ ಬಾಹುರಾಜನ್ಯ ಕೃತ ಅಂತ ಪುರುಷ ಸೂಕ್ತದಲ್ಲಿದೆ. ಎಲ್ಲ ಕ್ಷತ್ರಿಯರನ್ನು ಬಾಹುಗಳಿಂದ ನೀನು ಹುಟ್ಟಿಸಿದ್ದಿ. ಇತ್ಯುಕ್ತ ರೀತ್ಯ ರಾಜನ್ಯ ಕುಲ ಪ್ರಭವ ಬಾಹೋ, ಎಲ್ಲ ರಾಜರನ್ನು ಹುಟ್ಟಿಸಿದ ಬಾಹುಳ್ಳವನೇ ಅಂತ ಸ್ತೋತ್ರ. ಅದು ಭಕ್ತರಿಗೆಲ್ಲರಿಗೂ ಅಭಯ ಕೊಡ್ತೆ. ಭಕ್ತಾನಾಂ ಅಭಯಂ ಕರೋತೀತಿ ತಥಾಭೂತಃ ತಾಪತ್ರಯೇಣ ದಶ್ಯಮಾನಾನಾಂ. ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅನ್ನೋ ತಾಪತ್ರಯಗಳಿಂದ ನಾವೆಲ್ಲ ಸುಟ್ಟು ಹೋಗಿದ್ದೇವೆ. ಅಂಥ ಸಂಸಾರದಲ್ಲಿ ನಾವೇನಿದ್ದೀವಿ, ನಮಗೆ ನೀನು ಅಪವರ್ಗನಾಗಿದ್ದಿ, ಇನ್ನೊಂದು ದಡವಾಗಿದ್ದಿ. ಆ ಇನ್ನೊಂದು ದಡವನ್ನು ತಲುಪಿದರೆ ಹೇಗೆ ನಾವು ಮುಕ್ತಿ ಪಡಿತೀವೋ ಹಾಗೆ ನೀನನ್ನು ತಲುಪಿದರೆ ನಾವು ಮುಕ್ತಿ ಪಡಿತೀವಿ ಅಂತ ಅದರ ತಾತ್ಪರ್ಯ. ಕೃಷ್ಣ ಜಗತ್ ಸುಖಾವಹ, ಈ ಜಗತ್ತಿಗೂ ಸುಖ ಕೊಡುವಂಥವನು ನೀನು. ಹೀಗೆ ಈ ಜಗತ್ತಿನೆಲ್ಲವನ್ನೂ ಕಾಪಾಡುವವನು ನೀನು ಅಂತ ಅದರ ತಾತ್ಪರ್ಯ ಹೇಳ್ತಾರೆ. ತ್ವಮೇವ ಸಾಕ್ಷಾತ್ ಈಶ್ವರ. ಮುಂದೆ ಅದ್ರ ಮುಂದಿನ 23ನೇ ಶ್ಲೋಕ, ಅದಕ್ಕೆ ವೀರರಾಘವರು ಮಾಡುವಂಥ ವ್ಯಾಖ್ಯಾನ ಇದು. ಆದ್ಯ ಆದೌ ಭವ, ನಿಖಿಲ ಜಗತ್ತನ್ನು ಕೂಡ ಕಾಪಾಡುವಂಥವನು. ಆ ಜಗತ್ತಿನ ಪುರುಷ. ಯಾಕೆ ಪುರುಷ ಅಂತಂದರೆ ಸರ್ವಾಂತರ್ಯಾಮತೆಯ. ಪುರುಷ ಅನ್ನೋ ಶಬ್ದಕ್ಕೆ ಎಲ್ಲರಿಗೂ ಅಂತರ್ಯಾಮಿಯಾಗಿದ್ದು ಒಳಗಿರುವಂಥವನು. ಸರ್ವಶಾಸಿತೃತ್ವೇನ ಸರ್ವ ಹೃದಯಾಂತರವರ್ತಿ ಇತ್ಯರ್ಥ. ಇಷ್ಟಾದರೂ ಕೂಡ ನೀನು ಪ್ರಕೃತಿಯನ್ನು ಮೀರಿ ನಿಂತವನು. ಭೂಮಿರಾಪೋನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಥ. ನೀನೇ ಭಗವದ್ಗೀತೆಯಲ್ಲಿ ಹೇಳಿಕೊಂಡಂತೆ ಭೂಮಿ ಮತ್ತು ಪೃಥ್ವಿ ಅಪುತೀರಿಸು ವಾಯು ಆಕಾಶ ಮನಸ್ಸು ಬುದ್ಧಿ ಇವೆಲ್ಲ ಕೆಲವು ಆ ಭಗವಂತನ ಅಧಿಷ್ಠಾನಗಳು. ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿಂ ಬಿದ್ಧಿಮೇ ಪರಾಂ, 7ನೇ ಅಧ್ಯಾಯದ 4-5ನೇ ಶ್ಲೋಕಗಳಿವು. ಇನ್ನೊಂದು ನನ್ನದಾದಂಥ ಒಂದು ಪ್ರಕೃತಿ ಇದೆ, ಆ ಪ್ರಕೃತಿಯನ್ನು ನಾನು ಮೀರಿ ನಿಂತಿದ್ದೇನೆ ಅಂತ ಅಲ್ಲಿ ಹೇಳ್ಕೊಂಡಿದ್ದಾನೆ. ಆ ಪ್ರಕೃತಿ ಏನಿದೆ, ಆ ಪ್ರಕೃತಿಗಿಂತ ನೀನು ವಿಲಕ್ಷಣ. ಅದನ್ನು ಪುರುಷ ಶಬ್ದದಿಂದ ಹೀಗೆ ತಿಳ್ಕೋಬೇಕು. ಪುಂಸಂಜ್ಞೇವೈ ಶರೀರೇಸ್ಮಿನ್ ಶಯನಾತ್ ಪುರುಷೋ ಹರಿ ಅಂತ ಒಂದು ನಿರುಕ್ತ, ಇಲ್ಲ ಹೊಸ ನಿರುಕ್ತ. ಪುಂ ಅಂದರೆ ಶರೀರ ಅಂತ ಅರ್ಥ. ಪುರುಷ ಅನ್ನೋ ಶಬ್ದಕ್ಕೆ ಆಚಾರ್ಯರೇ ಬೇಕಾಷ್ಟೇ ನಿರ್ವಚನಗಳು ಹೇಳಿಟ್ಟಿದ್ದಾರೆ. ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತ ಕಾಟಕೋಪನಿಷತ್ ಭಾಷ್ಯದಲ್ಲಿರೋದು. ಭಗವಂತನ ಪುರುಷ ಅಂತ ಯಾಕೆ ಹೇಳಬೇಕು ಅಂದರೆ ಪೂರ್ಣನಾದ್ದರಿಂದ ಪುರುಷ. ಪುರುಷೇತೆ ಇತಿ ಪುರುಷ. ವಿಜಯಧ್ವಜರು ಬೃಹದಾರಣ್ಯಕ ಉಪನಿಷತ್ ಭಾಷೆಯಲ್ಲಿ ಬರುವಂಥ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಅವ್ರ ವ್ಯಾಖ್ಯಾನದಲ್ಲಿ ನಾವು ಅದನ್ನು ನೋಡೋಣ. ಇದು ಇನ್ನೊಂದು ಅರ್ಥ. ಪುಂಸಂಜ್ಞೇವೈ ಶರೀರೆ. ಪುಂ ಅಂದರೆ ಶರೀರ. ಅಲ್ಲ, ನಾನು ಓದುವಾಗ ತಪ್ಪು ಓದಿದೆ. ಪೂ ಸಂಜ್ಞೇವೈ. ಪೂ ಅಂದರೆ ಶರೀರ, ಪಟ್ಟಣ, ಒಂದು ಪುರ. ಆ ಪುರದಲ್ಲಿ ಪುರಿಶೇತೆ, ಆ ಪಟ್ಟಣದಲ್ಲಿರುವವನು. ಅದು ಪೂ ಅಂತ ಹ್ರಸ್ವ ಆಗಿದೆ ಅಷ್ಟೆ. ಪೂಸಂಜ್ಞೇವೈ ಶರೀರೇಸ್ಮಿನ್ ಶಯನಾತ್, ಅಲ್ಲಿ ಶಯನ ಮಾಡ್ಕೊಂಡು ಬಿಟ್ಟಿದ್ದಾನೆ ಭಗವಂತ, ಮಲಗಿದ್ದು ಬಿಟ್ಟಿದ್ದಾನೆ. ಇತಿ ನಿರುಕ್ತೇನ ಸರ್ವ, ಎಲ್ಲರಿಗೂ ಅಂತರ್ಯಾಮಿ, ಎಲ್ಲರಿಗೂ ಆಧಾರ ಅಂತ ಅನ್ನೋದು ತಿಳಿದು ಬರ್ತದೆ. ಪ್ರಕೃತಿಗಿನ್ನೂ ಮೀರಿ ನಿಂತವನು ಅಂತ ಹೇಳಿದ್ರಿಂದ ಪ್ರಕೃತಿಯ ಯಾವ ಸ್ಪರ್ಶವೂ ನಿನಗಿಲ್ಲ ಅಂತ ಹೀಗೆ ಅದರ ಅಭಿಪ್ರಾಯ ಕೇಳಿ ಬರ್ತದೆ. ಮಾಯಾಂ ವಿಧಸ್ಯ ಚಿಚ್ಛಕ್ತ್ಯ. ಇಷ್ಟಾದರೂ ದೇಹಕ್ಕಿಂತ ವಿಲಕ್ಷಣನಾದರೂ ಕೂಡ ಈ ದೇಹದೊಳಗಿರುವ ಜೀವನಿಗೆ ನಾನು ಮನುಷ್ಯ, ನಾನು ದೇವ ಅಂತ ಹೀಗೆಲ್ಲ ಮನುಷ್ಯನಿಗೆ ಭ್ರಾಂತಿ ಬರ್ತದೆ. ಆದರೆ ನಿನಗೆ ಅಂಥದ್ದು ಯಾವುದೇ ರೀತಿಯಾದಂಥ ಆಲೋಚನೆಗಳಿಲ್ಲ. ಚಿಚ್ಛಕ್ತ್ಯ, ಶಕ್ತಿ ಶಬ್ದ ಸರ್ವತ್ರ ಕಾರ್ಯ ಉಪಯೋಗಿ ಪೃಥಕ್ ಸಿದ್ಧಿ ವಿಶೇಷಣವಾಚಿ. ಚಿಚ್ಛಕ್ತಿ ಅಂದರೆ ಜ್ಞಾನ ಶಕ್ತಿ. ಆ ಜ್ಞಾನ ಶಕ್ತಿಯಿಂದ ನೀನು ಎಲ್ಲವನ್ನು ಕೂಡ ಮೀರಿ ನಿಂತವನು. ಮಾಯಾಧರ್ಮಾನ್ ವಿಧಸ್ಯ, ಮಾಯೆ ಧರ್ಮಗಳೇನಿವೆ ಅವುಗಳೆಲ್ಲವನ್ನೂ ಕೂಡ ಮೆಟ್ಟಿ ನಿಂತವನು ನೀನು.
ಕೇವಲ ಏವ ಕೈವಲ್ಯ. ನೀನನ್ನು ಕೇವಲ ಅಂತ ಯಾಕೆ ಕರೀತಾರೆ? ಕೇವಲ ಅಂದರೂ ಕೈವಲ್ಯ ಅಂದರೂ ಒಂದೇ ಅರ್ಥ, ಸ್ವಾರ್ಥೇ ಶಂಗ್. ಅದನ್ನು ಯಾದವಾರರು ಕೂಡ ಹೇಳ್ತಾರೆ, ಮುಂದೆ ನೋಡ್ತೇವೆ ನಾವು. ಕೈವಲ್ಯ ಅಂದರೂ ಕೇವಲ ಅಂದರೂ ಒಂದೇ ಅರ್ಥ. ಕೇವಲ ಅಂತ ಯಾಕೆ ಹೇಳ್ತಾರೆ? ಕೇವಲ ಅಂದರೆ ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಅಂತ ಗೀತಾ ಭಾಷ್ಯ ಮತ್ತು ಭಾಗವತ್ ತಾತ್ಪರ್ಯದಲ್ಲಿ ಬಂದಿದೆ. ನಿಷ್ಕ್ರಿಯನಾದ್ದರಿಂದ ಅವನನ್ನು ಕೇವಲ ಅಂತ ಹೇಳಬೇಕು ಅಂತ. ವಸ್ತುತಃ ಭಾಗವತ್ ತಾತ್ಪರ್ಯದಲ್ಲಿ ಬಂದಿರೋದು ನಿಷ್ಕ್ರಿಯ, ಕೇವಲ ಅಂದರೆ ನಿಷ್ಕ್ರಿಯ. ನಿಷ್ಕ್ರಿಯ ಅಂತ ಹೇಳ್ತಿರೋದು ಜೀವನನ್ನ. ತತ್ರೈವಂಸತಿ ಕರ್ತಾರಂ ಆತ್ಮಾನಂ ಕೇವಲಂ ತ್ವಯಃ. ಒಬ್ಬ ಕೇವಲ ಆತ್ಮ ಇವನು, ಈ ಜೀವ ಕೇವಲ ಮನುಷ್ಯ. ಕೇವಲ ಮನುಷ್ಯನಿಗೆ ಇವನೇನು ಕೈಗೂಡ್ತದೆ, ಇವನೇನು ಮಾಡುವನಿದ್ದಾನೆ? ಯಾಕೆಂದರೆ ಇವನು ಸ್ವತಂತ್ರವಾಗಿ ಏನೂ ಮಾಡುವ ಶಕ್ತಿ ಇಲ್ಲ. ಆದ್ದರಿಂದ ಇವನನ್ನು, ನಿಷ್ಕ್ರಿಯನಾದ ಜೀವನನ್ನು ಕೇವಲ ಅಂತ ಕರೆದಿದ್ದಾರೆ. ಭಗವಂತ ಪ್ರಾಕೃತ ಕ್ರಿಯಾರಹಿತನಾದ್ರಿಂದ ಕೇವಲ ಅಂತ ನಾವು ಅದನ್ನು ಸ್ವಲ್ಪ ಅರ್ಥವನ್ನು ವಿಸ್ತರಿಸಿ ಇಟ್ಕೋಬಹುದು. ಜೀವಸ್ತು ಕರ್ಮಣ ಸಂಕುಚಿತ ಜ್ಞಾನತ್ವಾತ್. ಸಂಕುಚಿತವಾದ ಜ್ಞಾನವುಳ್ಳವನಿವನು ದೇಹಾತ್ಮ ಭ್ರಮೇಣ ದೇಹಧರ್ಮಾನ್ ಆತ್ಮನೇ ಅಧ್ಯಸ್ಯತೆ. ತಾನೇ ದೇಹ ಅಂತ ತಿಳ್ಕೊಂಡು ದೇಹದ ಧರ್ಮಗಳನ್ನೆಲ್ಲ ತನ್ನೊಳಗೆ ಆರೋಪ ಮಾಡ್ಕೊಂಡಿದ್ದಾನೆ. ಈಶ್ವರಸ್ತು ಚಿಚ್ಛಕ್ತ್ಯ ತಾನ್ ವಿಧಸ್ಯ. ಜ್ಞಾನಶಕ್ತಿ ಈಶ್ವರನಿಗೆ ಸಿದ್ಧಿಸಿರುವುದರಿಂದ ಅವನು ಆ ಯಾವುದೇ ಆರೋಪಗಳಿಗೆ ಅವನು ಬಲಿಯಾಗಿಲ್ಲ. ತಾನು ಯಾರೋ ಅವ ಆರೋಪವನ್ನು ಹೊಂದಿಲ್ಲ. ಅವನು ಜೀವಾಂತರಾತ್ಮತೆಯ ತಜ್ಜೀವ ಕರ್ಮಾನುರೂಪಂ ಫಲಂ ಪ್ರಯಚ್ಛನ್. ಜೀವ ಏನು ಕರ್ಮ ಮಾಡ್ತಾನೆ ಅದಕ್ಕೆ ಅನುಗುಣವಾಗಿ ಫಲವನ್ನು ಕೊಡ್ತಾ ಇದ್ದಾನೆ. ಇದು ವೀರರಾಘವರು ಹೇಳಿರುವಂಥ ಅರ್ಥ. ಬಹುತೇಕ ನಮಗೆ ಒಪ್ಪಿಗೆ ಆಗುವಂಥ ಅರ್ಥಗಳಿವೆ. ಆದ್ದರಿಂದ ಅದನ್ನು ಕೂಡ ಇಲ್ಲಿ ಹೇಳಿ ಮುಗಿಸಿದ್ದೇನೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಇದಕ್ಕೆ ಅವ್ರು ಹೆಚ್ಚೇನು ಹೇಳಿಲ್ಲ. ಆದ್ಯ ಪುರುಷ ಚಿಚ್ಛಕ್ತಿಯ ಜ್ಞಾನಶಕ್ತಿಯ ಮಾಯಾಂ ಅಹಂತಾ ಮಮತಾ ಕಾರಣಭೂತಾಂ ಅವಿದ್ಯಾಂ. ಮಾಯಾ ಅಂದರೆ ಅಹಂ ನಾನು, ಮಮ ನಾನು ನನ್ನದು ಅನ್ನೋ ಅಭಿಮಾನಕ್ಕೆ ಕಾರಣವಾದ ಅವಿದ್ಯೆ, ಅದನ್ನು ಮೀರಿದ್ದಾನೆ ಅಂತ ಇಷ್ಟು ನೋಡಿದ್ದೇವೆ. ಇನ್ನು ಮುಂದೆ ಈ ಯಾದವಾರ್ಯರು ಮತ್ತು ವಿಜಯಧ್ವಜರು ಇದಕ್ಕೇನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಿದರೆ ಇವತ್ತಿನ ಭಾಗ ಸಮಾಪ್ತ ಆಗ್ತದೆ. ಪದರತ್ನಾವಲಿ ವ್ಯಾಖ್ಯಾನದಲ್ಲಿ ವಿಜಯಧ್ವಜರು ಹೇಳ್ತಾರೆ, ಪುರುಷ ಅಂತನೋ ಶಬ್ದಕ್ಕೆ ಅದು ಚತುರ್ಮುಖ ಬ್ರಹ್ಮನಿಗೆ ಹೊಂದಿಕೊಂಡು ಪುರುಷ ಅನ್ನೋ ಶಬ್ದವನ್ನು ಬೃಹದಾರಣ್ಯಕ ಭಾಷೆಯಲ್ಲಿ ಹೇಳಿದ್ದಾರೆ. ಮೂಲ ಉಪನಿಷತ್ನಲ್ಲೂ ಇದೆ. ಪಾಪ್ಮಾನಿ ಓಷತ್ ಅದಹತ್ ಇತಿ ಪುರುಷ. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವವನು ಅಂತ. ಸರ್ವಾನ್ ಪಾಪನ ಓಷತ್ ತಸ್ಮಾತ್ ಪುರುಷ ಇತಿ ಶ್ರುತೇ. ಹೀಗೆ ಅವನಿಗೆ ಹೇಳಿದ್ದಾರೆ. ಅದು ಅವನನ್ನು ಇವನಿಗೂ ಕೂಡ ತಿಳ್ಕೋಬಹುದಷ್ಟೆ. ಹಾಗೆ ಕಾಣಿಸ್ತದೆ ವಿಜಯಧ್ವಜರ ಅಭಿಪ್ರಾಯ. ಪುರು ಬ್ರಹ್ಮ ಸರತಿ ಇತಿವ. ಪುರು 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 ಬ್ರಹ್ಮ ಅಂತ ಹೇಳಿದೆ, ಅದು ಹಾಗಲ್ಲ. ಪುರು ಅಂದರೆ ಬಹಳವಾಗಿ, ಅದು ಕ್ರಿಯಾ ವಿಶೇಷಣ, ಅಡ್ವರ್ಬ್. ಅದು ಅನೇಕ ರೀತಿಯಾಗಿ ಸಂಚಾರ ಮಾಡುವನಾದ್ದರಿಂದ ಪುರುಷ ಅಂತ ಈ ಭಗವಂತನನ್ನು ಕರೀತಾರೆ. ಸರ್ವೇಷಾಂ ಆದೌ ಭವನಾತ್ ಆದ್ಯ. ಎಲ್ಲರಿಗಿಂತಲೂ ಮುಂಚೆ ಇರುವವನಾದ್ದರಿಂದ ನಿನ್ನನ್ನು ಆದ್ಯ ಅಂತಾರೆ. ಸಾಕ್ಷಾತ್ ಈಶ್ವರ ನಿರುಪಚರಿತ ಐಶ್ವರ್ಯೋಪೇತ. ಉಳಿದವರು ಉಪಚರಿತ ಐಶ್ವರ್ಯೋಪೇತರು. ನಾವು ಅದನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ನೋಡಿದ್ದೇವೆ. ಆ ಲಿಂಗ ಏನಿದೆ, ಶಬ್ದದಿಂದ ಪ್ರತಿಪಾದ್ಯವಾದ ಲಿಂಗ, ಉಳಿದವರಲ್ಲಿ ಕಡಿಮೆ ಇರ್ತದೆ, ಅವನಲ್ಲಿ ಹೆಚ್ಚಾಗಿರ್ತದೆ ಅಂತ ಕಳೆದ ದಿವಸ ನಿನ್ನೆ ಮೊನ್ನೆ ಅದನ್ನು ನೋಡಿದ್ದೇವೆ. ಹೀಗೆ ಪೂರ್ಣವಾಗಿ ಆ ಐಶ್ವರ್ಯ ಅನ್ನುವ ಲಿಂಗ ಇರುವುದು ಅವನಲ್ಲಿ. ಆದ್ದರಿಂದ ಅವನೇ ಈಶ್ವರ. ಈಶ್ವರ ಅನ್ನೋ ಶಬ್ದಕ್ಕೆ ಭಗವದ್ಗೀತಾ ಭಾಷೆಯಲ್ಲಿ ಆಚಾರ್ಯ ಮತ್ತೊಂದು ಅರ್ಥ ಹೇಳ್ತಾರೆ. ಈಶ್ವರ ಅಂತ 3 ಅಕ್ಷರದ ಶಬ್ದ ನಮಗೀಗ ಗೊತ್ತಿರೋದು. ಅದು 4 ಅಕ್ಷರದ ಒಂದು ಶಬ್ದ, ಅದು 3 ಅಕ್ಷರದ ಶಬ್ದವಾಗಿ ಪರಿಣಮಿಸಿದೆ ಅಂತ ಆಚಾರ್ಯ ಹೇಳ್ತಾರೆ. ಈಶೇಭ್ಯೋ ಬ್ರಹ್ಮರುದ್ರಶ್ರೀ ಶೇಷಾದಿಭ್ಯೋ ಯಥೋವರಃ ಅತಃ ಈಶ್ವರ ಇತಿ ಆಖ್ಯ. ಈಶವರ ಅಂತ. ಈಶ್ವರು ಅಂದರೆ ಶ್ರೇಷ್ಠರಾದ ಬ್ರಹ್ಮ ರುದ್ರ ಶ್ರೀ ಮೊದಲಾದವರಿಗಿಂತ ನೀನು ವರ. ಈಶವರ ಅಂತ 4 ಅಕ್ಷರದ ಶಬ್ದ, ಅದು 3 ಅಕ್ಷರದ ಶಬ್ದವಾಗಿ ಪರಿಣಮಿಸಿದೆ ಅಂತ ಮತ್ತೊಂದು ಅಪರೂಪದ ಅರ್ಥ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಹೇಳಿದ್ದಾರೆ. ಅದನ್ನು ನೆನಪು ಮಾಡ್ಕೊಳ್ಬೇಕು. ಇಂಥ ನೀನು ಚಿಚ್ಛಕ್ತಿ ಅಂದರೆ ಸ್ವರೂಪ ಜ್ಞಾನಶಕ್ತಿ, ನೀನೇ ಜ್ಞಾನಸ್ವರೂಪ. ಜ್ಞಾನಸ್ವರೂಪನಾದ ನೀನು ಮಾಯೇನ ಅಂದರೆ ಬಂಧಕ ಶಕ್ತಿಯನ್ನು ನಿರಸ್ಯ. ಬಂಧಕ ಶಕ್ತಿ ನಿನ್ನ ಹತ್ತಿರನೇ ಸುಳಿದಿಲ್ಲ ಎಂದು. ನಿನ್ನದೇ ಪತ್ನಿಯಾದ ಆ ಲಕ್ಷ್ಮೀದೇವಿ, ಅವಳು ಯಾವ ಬಂಧಕ ಶಕ್ತಿಗೆ ಅಭಿಮಾನಿಯಾಗಿದ್ದಾಳೋ ಅವಳು ಉಳಿದವರನ್ನು ಬಂಧಿಸಬಲ್ಲಳೆ ಹೊರತು ನಿನ್ನನ್ನೆಂದು ಅವಳು ಬಂಧಿಸಿಲ್ಲ. ಕೈವಲ್ಯೆ ಅಂದರೆ ಪ್ರಕೃತಿ ಪ್ರಾಕೃತ ಸಂಬಂಧರಹಿತೆ ಆತ್ಮನಿ ಸ್ವರೂಪೇ ಸ್ಥಿತಃ. ಸಹ ಭಗವಃ ಕಸ್ಮಿನ್ ಪ್ರತಿಷ್ಠಿತ ಐತಿ ಸ್ವೇ ಮಹಿಮ್ನಿ ಪ್ರತಿಷ್ಠಿತ. ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ವಿಜಯಧ್ವಜರು ನೆನಪು ಮಾಡ್ಕೋತಾ ಇದ್ದಾರೆ. ನಿನ್ನ ಸ್ವರೂಪದಲ್ಲೇ ನೀನು ಯಾವತ್ತೂ ಪ್ರತಿಷ್ಠಿತನಾಗಿದ್ದಿ. ಪ್ರಕೃತಿ ಮತ್ತು ಪ್ರಾಕೃತ ವಸ್ತುಗಳ ಸಂಬಂಧವಿಲ್ಲದ ಆತ್ಮಸ್ವರೂಪದಲ್ಲಿ ನೀನಿದ್ದಿ ಅಂತ.
ಮುಂದೆ ಯಾದವಾರ್ಯರ ವ್ಯಾಖ್ಯಾನ ನಾವು ನೋಡಬೇಕಾದದ್ದು. ತ್ವಂತು ನಿತ್ಯ ಮುಕ್ತ, ನಿತ್ಯ ಮುಕ್ತನಾಗಿದ್ದಿ ನೀನು. ಉಳಿದವರೆಲ್ಲ ಸಂಸಾರ ಬಂಧನದಲ್ಲಿ ಇದ್ದು ಅದನ್ನು ಪರಿಹಾರ ಮಾಡ್ಕೊಳ್ಬೇಕಾದವರು, ನೀನು ಮಾತ್ರ ನಿತ್ಯ ಮುಕ್ತನಾಗಿದ್ದಿ. ಚಿಚ್ಛಕ್ತಿಯ ಅಂದರೆ ಸ್ವರೂಪ ಜ್ಞಾನಶಕ್ತಿಯ ಮಾಯಾಂ ಬಂಧಕ ಪ್ರಕೃತ್ಯಾದಿ ರೂಪಾಂ ವಿಧಸ್ಯ ದೂರೀಕೃತ್ಯ, ಸಮೀಪಕ್ಕೆ ಬಂದಿಲ್ಲ. ಕೈವಲ್ಯ ಸ್ವಾರ್ಥ್ಯ ಶಂಕ್ರತೆ, ಕೇವಲೆ ಅಂದರೆ ಪ್ರಕೃತಿ ಪ್ರಾಕೃತ ರಹಿತೆ ಆತ್ಮನೇ ಸ್ವರೂಪೇ ಸ್ಥಿತ ಅನನ್ಯಾಶ್ರಿತ, ಬೇರೆ ಯಾರ್ದು ಅವಲಂಬನೆ ನಿನಗೆಂದು ಬೇಕಾಗಿಯೂ ಇಲ್ಲ, ಬಂದೂ ಇಲ್ಲ. ಅದರಿಂದ ನೀನು ನಿತ್ಯ ಮುಕ್ತನಾಗಿದ್ದಿ ಅಂತ ಅದರ ಆ ಶ್ಲೋಕದ ಅರ್ಥ. ಅಲ್ಲಿಗೆ 23ನೇ ಶ್ಲೋಕದ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ನಮಗಲ್ಲಿ ಭಗವಂತನ ಪ್ರಕೃತಿ ಅನಿಸ್ಕೊಂಡಿರುವ ಲಕ್ಷ್ಮೀದೇವಿ, ಅವಳಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿ, ಉಳಿದೆಲ್ಲ ಜೀವರು, ಅವ್ರ ಬಗ್ಗೆ ಆ ವ್ಯಾಖ್ಯಾನಗಳಲ್ಲಿ ನೋಡಲಿಕ್ಕೆ ಅನುಕೂಲ ಆಯಿತು. ಇವತ್ತಿನ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.